ಸಿಕ್ಸರ್ ನೋಡೋದಕ್ಕೆ ಮಳೆನಲ್ಲಿ ಏನ್ ಸಕ್ಕತ್ತಾಗಿದೆ ಗೈಸ್. ವಿ ಆರ್ ಕಂಪ್ಲೀಟ್ಲಿ ಇಂಟು ದ ನೇಚರ್. ಮಳೆ ಬಿಲ್ಲಿ ಜುಮ್ ತಕ್ಕ ತಕ್ಕ ಜುಮ್. ಸ್ವರ್ಗ ಗಾಯ್ಸ್, ಸ್ವರ್ಗ. ಅಯ್ಯಯ್ಯೋ, ಇಲ್ಲಿಂದ ಆಫ್ ರೋಡ್ ಶುರು. ಅಯ್ಯೋ 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 ಅಯ್ಯೋ. ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇನ್ ಬಿಸ್ಲೆಗಾಕಿ. ನೀರೆಲ್ಲ ಹೋಗ್ಬಿಟ್ಟಿದೆ, ಚಾರ್ಜಿಂಗ್ ಕೂಡ ಆಗ್ತಾ ಇಲ್ಲ. ಓಕೆ, ಸೊ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನೆಕ್ಸ್ಟು ಬ್ಯಾಕ್ ಟು ಹೈವೇ. ಆ್ಯಕ್ಚುಲಿ ನಾವು ತುಂಬಾ ಲಾಂಗ್ ಬ್ರೇಕ್ಗಳು ತೊಗೊಳ್ತಾ ಇದ್ದೀವಿ, ಹುಡುಗರೆಲ್ಲ ಆರಾಮಾಗಿ ಮಾತಾಡಿಕೊಂಡು. ಹಾಂ, ಓಕೆ, ಲೆಟ್ಸ್ ಗೋ. ಸೊ ಇಲ್ಲಿಂದ ನಮಗೆ ಹಾಸನ ಹೋಗೋವರೆಗೂ ಈ ಥರ ಡಬಲ್ ರೋಡ್ ಸಿಗುತ್ತೆ, ಸ್ವಲ್ಪ ಫಾಸ್ಟಾಗಿ ಪಿಕಪ್ ಮಾಡ್ತೀವಿ. ಸೊ ಅಂಕಿ ಮತ್ತು ಕೀರ್ತಿ ಇಬ್ಬರು ಗಾಡಿ ಸ್ವಿಚ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಹಾಸನ ಹೊಡೆಯೋಣ. ಇನ್ನೂ ಸ್ವಲ್ಪ ಬೇಗ ಪಿಕಪ್ ಮಾಡ್ಕೊಬೇಕು, ಯಾಕಂದರೆ ನಮಗೆ ಆಲ್ಮೋಸ್ಟ್ 11 o'clockಗೆ ಚೆಕ್-ಇನ್ ಹೇಳಿರೋದು. ಸೊ ಅಲ್ಲೋಗಿ ಚೆಕ್-ಇನ್ ಮಾಡಿಬಿಟ್ರೆ ನಮಗೆ ಟೆಂಪಲ್ಗೆ ಹೋಗೋದಕ್ಕೆ ಸ್ವಲ್ಪ ಬೇಗ ಹೋದಷ್ಟು ದರ್ಶನ ಬೇಗ ಮುಗಿಯುತ್ತೆ, ಯಾಕಂದರೆ ಮಧ್ಯಾಹ್ನ ತಾಯ್ತು ಅಂತಲೇ ತುಂಬ ಕ್ರೌಡ್ ಆಗಿಬಿಡುತ್ತೆ. ಸೊ ಯಾ, ಲೆಟ್ಸ್ ಗೋ. ಹುಡುಗ ಫುಲ್ಲು RS 457 ಅಲ್ಲಿ ಬಾ. ಸ್ವಲ್ಪ ನಮ್ಮ ಅಂಕಿನ ಬಿಟ್ಟು ಹೊಡೆಯೋಣ RS 457 ಅಲ್ಲಿ, ಸ್ವಲ್ಪ ಮಜಾ ತಗೋಣ ಇರಿ. ಆ್ಯಕ್ಚುಲಿ ಇದೂ ಆರಾಮಾಗಿ ನಿಮಗೆ 200 ಟಚ್ ಆಗಿಬಿಡುತ್ತೆ. ಅಂಕಿ ಇರೋ ವೆಯ್ಟಿಗೆ 200 ಈಸಿಲಿ ಟಚ್ ಆಗುತ್ತೆ. No match for 6R baby. ರೋಡ್ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ. ಈ ಕರ್ವ್ ನೋಡಿದ್ರೆ ಫುಲ್ ಟೆಂಪ್ಟಿಂಗ್ ಆಗಿದೆ ಆಕ್ಚುಲಿ ಹಾಸನ ಇವೆ, ಬಟ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆಕ್ಚುಲಿ ಆ ಥರ ಹೈಪರ್ ರೈಡಿಂಗ್ ಎಲ್ಲ ಮಾಡ್ಬೇಕಂತಂದ್ರೆ ಅದೇ ಥರ ಸೆಗ್ಮೆಂಟ್ ಗಾಡಿಗಳಿರಬೇಕು, ಅವಾಗ ಸಕ್ಕತ್ತಾಗಿರುತ್ತೆ ನೆಕ್ ಟು ನೆಕ್ ಹೊಡೆಯೋದಕ್ಕೆ. ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಹೊಟ್ಟಾಗ ಸ್ವಲ್ಪ ಮಳೆ ಬರೋ ಥರ ಇತ್ತು, ಇವಾಗ ಸ್ವಲ್ಪ ಸೆಟಲ್ ಆಗ್ತಾ ಇದೆ ವೆದರು. ಮಳೆ ಬಂದರೆ ಸಾಕು, ಡ್ರಿಸಲ್ ಬಂದೇ ನಡೆಯುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಂಥ ಕಡೆ ಎಲ್ಲ ಹೋಗ್ಬೇಕಾದ್ರೆ. ಸೊ ಮಾನ್ಸೂನ್ ನಡೆಯಲ್ಲ ಹಿಂಗೆ ಇರಬೇಕು. ಯೋ ಬಾಯ್. ಸುಮ್ಮನೆ ನಾನು ಮತ್ತೆ ನಮ್ಮ ಗೋಲ್ಡನ್ ರೋಡ್ ಆಟ ಆಡ್ತಾ ಇದೀವಿ ಅಷ್ಟೇ. ಇದೇನು ಕಾಂಪಿಟೇಷನ್ ಥರ ಎಲ್ಲ ಹೋಗ್ತಾ ಇಲ್ಲ. ಅಫ್ಕೋರ್ಸ್ ಡಾಮಿನಾರ್ ಪೊಟೆನ್ಷಿಯಲ್ಗೆ ದಟ್ ಈಸ್ ವೆರಿ ಗುಡ್ ಬೈಕ್. ನಮ್ಮ 6R ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸೆಗ್ಮೆಂಟ್. ಜಸ್ಟ್ ಫನ್ಗೋಸ್ಕರ ನೆಕ್ ಟು ನೆಕ್ ಅಲ್ಲಿ ಇಲ್ಲಿ ಸ್ವಲ್ಪ ಹೊಡಿತಾ ಇರ್ತೀವಿ ಅಷ್ಟೇ. ಸೊ ಕಾಂಪಿಟೇಷನ್ನು, ಓವರ್ಟೇಕು ಅದ್ರ ಬಗ್ಗೆ ಎಲ್ಲ ಏನು ಕಮೆಂಟ್ ಎಲ್ಲ ಹೊಡಿಯೋಕೆ ಹೋಗ್ಬಿಡ್ರಿ. ಓಕೆ, ಯಾರೋ ಗೂಬೆ ನನ್ನ ಮಗ ಲಾರಿ ಹಂಗೆ ಹೇಳ್ದ ಲೆಫ್ಟ್ ಸೈಡ್ಗೆ, ಇಂಡಿಕೇಟ್ರ್ ಹಾಕಿಲ್ಲ ಏನಿಲ್ಲ, ಸಡನ್ನಾಗಿ ಹಂಗೆ ಎಳೆದ್ಬಿಟ್ಟ ಅವನು. ನೋಡಿ ನಮ್ಮ ಜಟಾಯುತ ಇದ್ರೆ ಈ ಥರ ಆರಾಮಾಗಿ ಹೋಗ್ಬೋದಾಗಿತ್ತು, ಬಟ್ ಹಿಂದೆ ಕೂರಿಸ್ಕೊಳಕ್ಕೆ ಯಾರೂ ಇಲ್ಲ, ಏನು ಮಾಡೋದು. ಅದಕ್ಕೆ ನೋಡಿ ನಾನು ಆರಾಮಾಗಿ 6R ಅಲ್ಲಿ ಸೋಲೋ ಹೊಡಿತಾ ಇದ್ದೀನಿ. ಹಿಂದ್ಗಡೆ ನಮ್ಮದ್ರಲ್ಲಿ ಪಿಲಿಯನ್ ಸೀಟು ಇಲ್ಲ.
ಬಾಯ್ ಜೊತೆ ಫುಲ್ ಜಾಲಿ ಮಾಡ್ಕೊಂಡು ಹಿಂಗೆ ಹೋಗೋಣ. ಸೋಲೋ ಈಸ್ ದ ಬೆಸ್ಟ್. ಮುಂದೆ ಎಲ್ಲೂ ಇಲ್ವಾ ಇಂಡಿಯನ್ ಆಯಿಲ್? ಇದೊಂದೇನಾ? ಸರಿ, ನಾವು ಅವ್ನ ಜೊತೆ ಹೋಗ್ತಾ ಇರೋ, ನಾವು ಬರ್ತೀವಿ. ನೀನು ಪೆಟ್ರೋಲ್ ಹಾಕ್ಸ್ಬೇಕಾ? ಓಕೆ. ಸೊ ಇಲ್ಲಿ ಬಿಟ್ಟರೆ ಮುಂದೆ ಎಲ್ಲೂ XP95 ಇಲ್ವಂತೆ. ಸೊ ಆದಷ್ಟು ಎಲ್ಲೆಲ್ಲಿ XP95 ಸಿಗುತ್ತೋ ಅಲ್ಲಿ ಹಾಕ್ಸ್ಕೊಂಡ್ಬಿಟ್ರೆ ಬೆಟರು. ಸಿಗದೇ ಇರೋ ಟೈಮಲ್ಲಿ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ, ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ. ಬಟ್ ಇದಕ್ಕೆ ನಾರ್ಮಲ್ ಪೆಟ್ರೋಲು ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಏನು ಗೊತ್ತಾ, ನಾರ್ಮಲ್ ಪೆಟ್ರೋಲಲ್ಲಿ ಈ ಗಾಡಿನಲ್ಲಿ ಓಡಿಸೋ ಅದರಲ್ಲಿ ರೆಸಿಡ್ಯೂಲ್ಸ್ ಎಲ್ಲನೂ ಉಳ್ಕೊಂಡ್ಬಿಡುತ್ತೆ ಟ್ಯಾಂಕಲ್ಲಿ. ಸೊ ಲಾಂಗ್ ಟರ್ಮಲ್ಲಿ ಅದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಆದಷ್ಟು XP95 ಹಾಕ್ಸೋದು. ಸೊ ಹುಡುಗರೆಲ್ಲ ಸ್ಲೋ ಆಗಿ ಮುಂದೆ ಹೋಗ್ತಾ ಇರ್ತಾರೆ, ನಾನು ಹೋಗ್ಬಿಟ್ಟು XP95 ಹಾಕ್ಸ್ಕೊಂಡು ಬರ್ತೀನಿ. ಹ್ಞೂ ಸರ್, 95. ಹಾಂ, ಫುಲ್ ಟ್ಯಾಂಕ್ ಮಾಡಿಬಿಡಿ. ಇದಾದ್ಮೇಲೆ ಹೈವೇನಲ್ಲಿ ಮುಂದೆ ಇದೆಯಾ ಆ ಸೈಡು, ಹಾಸನ ಕಡೆಗೆ ಹೇಗೆ ಇಂಡಿಯನ್ ಆಯಿಲು? XP95 ಸಿಗುತ್ತಾ ಅಲ್ಲಿ? ಹಾಸನ್ಗೆ ಹೋಗ್ಬೇಕು. ಹಾಂ ಹಾಂ, ಸಾಕು. 1151 10.44 ಲೀಟರ್ಸ್. ಓಕೆ. ಓಕೆ, ಮತ್ತೆ ವಾಪಸ್ ಸರ್ವಿಸ್ ರೋಡಲ್ಲಿ ಹೋಗಿ ಹೈವೇ ಜಾಯ್ನ್ ಆಗೋಣ. ಓ, ಮಳೆ ಬೇರೆ ಶುರು ಆಯಿತು ಗುರು. ನಂದು ಗೋಪ್ರೋ ಬೇರೆ ವಾಟರ್ ಪ್ರೂಫ್ ಅಲ್ಲ, ಯಾಕಂದ್ರೆ ಬ್ಲೂ ಟ್ಯಾಕ್ ಅದೆಲ್ಲ ಏನು ಹಾಕಿಲ್ಲ ನಾನು. ಸೊ ಇನ್ ಕೇಸ್ ಏನಾದ್ರು ಮಳೆ ಏನಾದ್ರು ಜೋರಾಯಿತು ಅಂತಂದರೆ ಗೋಪ್ರೋನ ಬ್ಯಾಗ್ ಒಳಗಡೆ ಹಾಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಇನ್ನು ಮಳೆ ಕಮ್ಮಿ ಆದಮೇಲೆ ಹಾಕೋದು. ಓಕೆ, ಸೊ ಲೆಟ್ಸ್ ಕ್ಯಾಚ್ ಅವರ್ ಬಾಯ್ಸ್, ಲೆಟ್ಸ್ ಗೋ. ಮೋಸ್ಟ್ಲಿ ಬಾಯ್ಸ್ ಈ ಟೋಲ್ ಹತ್ರ ಹಾಕ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಇಲ್ಲೇ ಇದ್ದಾರೆ ಬಾಯ್ಸು. ಹಾಂ, ಸಿಕ್ತು. ಹಾಸನಲ್ಲಿ ಸಿಗುತ್ತಂತಲ್ಲ ಒಳಗಡೆನಾ? ಓಕೆ. ಹಾಂ, ನೀವು ಹೋಗ್ತಾ ಇರಿ, ಬರ್ತೀವಿ. ಹಾಸನ್ ಇನ್ನು 15 ಕಿಲೋಮೀಟರು. ಸೊ ಬಾಯ್ಸ್ ಮುಂದೆ ಹೋಗಿರ್ತಾರೆ, ನಾನು ಕೀರ್ತಿ ಫ್ಯೂಲ್ ಹಾಕ್ಸ್ಕೊಂಡ್ಬಂದು ಆಮೇಲೆ ಹೋಗ್ತೀವಿ. ಮಳೆ ಬಿಲ್ಲಿ ಜುಮ್ ತುಕ್ಕು ಜುಮ್. ಶಾಂತಿಗ್ರಾಮ ಲೆಫ್ಟು 0.5 ಕಿಲೋಮೀಟರ್, ಸ್ಟ್ರೈಟ್ ಅವರೇ ಹಾಸನ್ 15 ಕಿಲೋಮೀಟರ್. ಬಾರೋ ಕೀರ್ತಿ. ಪೆಟ್ರೋಲ್ ಹಾಕ್ಸ್ತಾವನ, ಪೆಟ್ರೋಲ್ ಮೈನಿಂಗ್ ಮಾಡ್ತಾವನ? ಬಂದ ಈತ XP95. ನಾನು ಸುಮ್ಮನೆ ವಾಪಸ್ ಹೋಗ್ಬಿಟ್ಟು ಹಾಕೊಂಬಂದೆ ಅಲ್ಲಿ. ಓಕೆ, ಲೆಟ್ಸ್ ಗೋ. ಬರೋ ಇವ್ರುಗಳು ಲೆಫ್ಟ್ ರೈಟ್ ಹಿಂಗೆ ಹೇಳ್ದಾಡ್ತಾರೆ. ಓಕೆ, ಸೊ ಹಾಸನ್ ಎಂಟರ್ ಆಗ್ತಾ ಇದ್ದೀವಿ. ಹಾಂ, ಸರಿ ಆಯ್ತು. ಹಾಂ, ಇಲ್ಲೇ ಇರ್ತೀವಿ, ಓಡ್ ಬಾ. ಹಾಂ, ಸೊ ಅಂಕಿ ಇಲ್ಲೇ ಹಾಸನಲ್ಲೇ ಇರೋದು ಮನೆ. ಸೊ ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ಅಂತಂದ. ಸೊ ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್. ಓಕೆ, ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ನಿಲ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ. ಬಟ್ ನೋಡಿ ಮಳೆ ಎಲ್ಲ ಬೇಜಾನ್ ಬರ್ತಾರೆ. ಬಟ್ ನಮ್ಮ ಸಿಕ್ಸರ್ ನೋಡೋದಕ್ಕೆ ಮಳೆನಲ್ಲಿ ಏನು ಸಕ್ಕತ್ತಾಗಿದೆ ಗಾಯ್ಸ್. ಹಾಂ ಹಾಂ, ಸಿಕ್ಸರ್ ಎಷ್ಟಾಗ್ತದೆ? ಕಲರ್ ನೋಡಿ ಗೈಸ್, ಕಲರ್ ನೋಡಿ ಗೈಸ್, ಹೆಂಗೆ ಎದ್ದು ಕಾಣಿಸ್ತಾ ಇದೆ. ಲವ್ ಆಗ್ತಾ ಇದೆ ಮತ್ತೆ. ಓಕೆ, ಸೊ ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ನಿಲ್ಸಿದ್ದೀವಿ.
ಸೊ ಅವರು ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬಾ ಲೇಟ್ ಆಗ್ತಾ ಇದೆ, 10 ಗಂಟೆ ಆಗೋಯ್ತು ಇಲ್ಲೇನೆ, ಇನ್ನು 1 ಅವರ್ ಇದೆ. 11 ಗಂಟೆಗೆ ಚೆಕ್ ಇನ್ ಹೇಳಿರೋದು, ಬಟ್ ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ಇಟ್ಸ್ ಓಕೆ, ಆರಾಮಾಗಿ ರೈಡ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಮಾನ್ಸೂನ್ ರೈಡ್ಗೆ ಪರ್ಫೆಕ್ಟ್ ವೆದರ್. ಓಕೆ, ಸೊ ಆ್ಯಕ್ಚುಲಿ ಮಳೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ರೈನ್ ಕವರ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಸದ್ಯಕ್ಕೆ ಗೋಪುರನ ಎತ್ಮಾಡಿದ್ದೀನಿ. ಇವಾಗ ನೋಡೋಣ, ಅಲ್ಲಿ ಮುಂದೆ ಏನಾದರೂ ಮಳೆ ಏನಾದರೂ ಕಮ್ಮಿ ಆಯಿತು ಅಂತಂದರೆ ಮತ್ತೆ ಗೋಪುರ ಹಾಕೊಳ್ತೀವಿ, ಇಲ್ಲ ಡೈರೆಕ್ಟು ಕುಕ್ಕೆ. 1 hour later. ಓಕೆ, ಆ್ಯಕ್ಚುಲಿ ಇಷ್ಟೊತ್ತವರೆಗೂ ಮಳೆ ಬರ್ತಿತ್ತು, ಬಟ್ ನಾವು ಬಂದಿದ್ದ ರೂಟ್ ಮಾತ್ರ ಏನು ಕ್ರೇಜಿ ಆಗಿತ್ತು ಗೊತ್ತಾ ಗೈಸ್. ಸಖತ್ ಬ್ಯೂಟಿಫುಲ್ ಆಗಿತ್ತು. ಸೊ ವಿ ಆರ್ ಕಂಪ್ಲೀಟ್ಲಿ ಇನ್ ಟು ದ ನೇಚರ್ ನಾವು. ಇಲ್ಲಿ ನೋಡಿ ಸುತ್ತಮುತ್ತ ಯಾವ ಥರ ಇದೆ ವ್ಯೂ. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಲ್ಸಿದ್ವಿ. ಸೊ ಇಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ರೋಡ್ ಎಲ್ಲ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇವಾಗ ಗೋಪುರ ಹಾಕೊಂಡಿದ್ದೀನಿ, ಮಳೆ ನಿಂತಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನೇಚರ್ ಮಧ್ಯ ನಾವು ನಮ್ಮ ಬಾಯ್ಸ್ ಎಲ್ಲ ಇವಾಗ ರೈಡ್ ಮಾಡ್ತೀವಿ. ಸೊ ಎಂಜಾಯ್ ಮಾಡಿ. ಹಾ ಇಂಥ ಕಡೆ ಬಂದರೆ ಆ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ಗಾಯ್ಸ್, ವಾವ್. ಸೊ ಹಾಸನಿಂದ ಕುಕ್ಕೆಗೆ ಹೋಗ್ಬೇಕಂತಂದರೆ ಸುಮಾರು ರೂಟ್ಗಳಿದೆ. ನಾವಿವಾಗ ಬಿಸ್ಲೆ ಘಾಟ್ ರೂಟ್ ತೊಗೊಂಡಿದ್ದೀವಿ. ಬಿಸ್ಲೆ ಘಾಟ್ಗೆ 2-3 ರೂಟ್ ಇದೆ. ಆಲ್ಮೋಸ್ಟ್ ನಾವು ಸಕಲೇಶ್ಪುರ ಹತ್ರ ಹೋಗಿ ಅಲ್ಲಿ ಲೆಫ್ಟ್ ತೊಗೊಬೋದು. ನಾವು ಇನ್ನೂ ಮುಂಚೆನೇ ಲೆಫ್ಟ್ ತೊಗೊಂಡಿದ್ದೀವಿ. ನಮ್ಮ ಅಂಕಿ ಕರ್ಕೊಂಡ್ಬಂದ ಇದು ಅವ್ರ ಊರು ಒಳಗಡೆ ಅಂತ ಅಂದ್ಬಿಟ್ಟು. ಇಂಥ ಲೊಕೇಶನಲ್ಲಿ ಬೈಕರ್ಸ್ ಬ್ಯಾಕ್ ಟು ಬ್ಯಾಕ್ ಲೈನ್ ಅಪ್ ಮಾಡ್ಕೊಂಡು ಈ ಥರ ಹೋಗೋದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ ಗಾಯ್ಸ್, ಯಾವ ಹೈವೇನಲ್ಲೂ ಸಿಗಲ್ಲ. ಸೋಮವಾರಪೇಟೆ ಸುಬ್ರಹ್ಮಣ್ಯ 70. ಏನಿಲ್ಲಿ ಏನೋ ಮೀನೆಲ್ಲ ಮಾರ್ತಾವ್ರೆ, ಇಲ್ಲೇ ಹಿಡಿದ್ಬಿಟ್ಟು ಮಾರ್ತಿರ್ಬೇಕೇನೋ. ವಾವ್ ಆ ಕಡೆ ಈ ಕಡೆ ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ. ಸ್ವರ್ಗ ಗಾಯ್, ಸ್ವರ್ಗ. ಅಯ್ಯಯ್ಯೋ, ಇಲ್ಲಿಂದ ಆಫ್ ರೋಡ್ ಶುರು. ಇಲ್ಲಿಂದ ಸ್ವಲ್ಪ ನಿಧಾನಾಗಿ ಹೋಗ್ಬೇಕಷ್ಟೆ. ಅಂದರೆ ರೋಡ್ ಸ್ವಲ್ಪ ಅಧ್ವಾನ ಆಗಿದೆ. ಇಂಥ ಕಡೆ ಎಲ್ಲ ADV ತಂದಿದ್ರೆ ಏನು ತಲೆನೇ ಕೆಡ್ಸ್ಕೊಳಂಗಿಲ್ಲ, ಎಗ್ಗರಿಸ್ಕೊಂಡು ಹೋಗ್ಬೋದು. ಬಟ್ 6R ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೆ. ಮೇನ್ಲಿ ಏನು ಗೊತ್ತಾ, ಸಸ್ಪೆನ್ಷನ್ನು ಹೊಡಿಯುತ್ತೆ, ಹಾಡಿದೆಯಲ್ಲ. ಸೊ ಇಂಥದ್ದೆಲ್ಲ ಟ್ರ್ಯಾಕ್ಗೆ ಸೆಟ್ ಆಗಿಬಿಟ್ಟಿರುತ್ತೆ. ಎಗ್ಗರಿಸ್ಕೊಂಡು ಹೋದ ನೀರು. 150cc ಬೈಕ್ ನೀವು ಯಾವುದೇ ತಂದ್ರೂ ಆರಾಮಾಗಿ ಹೋಗ್ಬೋದು ಇಲ್ಲಿ. ಬಟ್ ಈ ಥರ ಸ್ಪೋರ್ಟ್ ಬೈಕೆಲ್ಲ ತರ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಷ್ಟೆ. ಅಯ್ಯೋ 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 ಅಯ್ಯೋ. ಬಟ್ ಸ್ಪೋರ್ಟ್ ಬೈಕಲ್ಲಿ ಈ ಥರ ಓಡಿಸೋದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ನಮ್ಮ ಹುಡುಗ ಏನೋ ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತಂದ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಸಾಕಾಗಿದೆ, ಬಟ್ ತುಂಬ ಟೈಮ್ ಆಗಿದೆ ಆಲ್ರೆಡಿ. ನೋಡೋಣ ಬನ್ನಿ. ಹಾಂ, ಚೆನ್ನಾಗಿದೆ. ಆ್ಯಕ್ಚುಲಿ ಟೈಮ್ ಇದ್ದೀರಲ್ಲ, ಸಕ್ಕದಾಗಿ ಬರುತ್ತೆ ಅಲ್ಲೆಲ್ಲ. ಓಕೆ, ಆ್ಯಕ್ಚುಲಿ ಆನ್ ದ ವೇ ಹೋಗ್ಬೇಕಾದ್ರೆ ಸುಮಾರು ವ್ಯೂ ಪಾಯಿಂಟ್ಗಳಿದೆ, ಸಕ್ಕದಾಗಿದೆ. ಅಲ್ಲೆಲ್ಲ ಬೈಕೆಲ್ಲ ಎತ್ಕೊಂಡು ಹೋಗ್ಬೋದು. ಅನ್ಫಾರ್ಚುನೇಟ್ಲಿ ವಿ ಆರ್ ಫಾಲಿಂಗ್ ಬಿಹೈಂಡ್ ಟೈಮ್, ಸೊ ಬೇಗ ರೆಸಾರ್ಟ್ಗೆ ಹೋಗ್ಬೇಕು. Meanwhile. ಹೆಟ್ಟಿಗೆ ಬಾ, ಹೆಟ್ಟಿಗೆ ಕುಂತಿಲ್ಲ ಅಡನಪ್ಪ, ಇದು ನಾನು ಮಾಡಬೇಕು ಬೈ.
ಎಷ್ಟು ಗ್ರಿಪ್ಪೇ ಸಿಗ್ತಾ ಇಲ್ಲ ನನಗೆ. ಹಿಂಗ್ ರೈಸ್ ಮಾಡಿದ್ರೆ ಸಾಕು, ಗಾಡಿ ಹಿಂಗ್ ಹೋಗ್ತಾ ಇದೆ ಫುಲ್. ನಂದು ಇದು ವೆಯ್ಟ್ ಬೇರೆ ಐತಾ, ಫುಲ್ ಟ್ರಾಕ್ಷನ್ ಸಿಗ್ತಾ ಇಲ್ಲ. ಫುಲ್ಲು ಮಳೆ. ಒಂದು 5-6 ಕಿಲೋಮೀಟರ್ ಅಲ್ಲಿ ಓಕೆ, ಲೆಟ್ಸ್ ಗೋ. ಸೊ ಫೈನಲಿ ಮಳೆನಲ್ಲಿ ಅಷ್ಟು ಆ ಘಾಟ್ ಸೆಕ್ಷನಲ್ಲೆಲ್ಲ ನಾವು ರೈಡ್ ಮುಗಿಸ್ಕೊಂಡು ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ವಾಯ್ಸ್ ಎಲ್ಲ ಜಸ್ಟ್ ಫ್ರೆಶ್ ಅಪ್ ಆಗಿ ನಮ್ಮ ಗೇರ್ಸ್ನೆಲ್ಲನೂ ಆ್ಯಕ್ಚುಲಿ ಎಲ್ಲ ಮಳೆನಲ್ಲಿ ನೆಂದೋಗ್ಬಿಟ್ಟಿತ್ತು. ಎಲ್ಲ ಹಾಕಿದ್ದೀವಿ ನೋಡಿ, ಗೇರ್ಸ್ ಎಲ್ಲನೂ ಅಲ್ಲಿ ಹಾಕಿದ್ದೀವಿ. ನಮ್ಮ ಗೋಲ್ಡನ್ ಥ್ರಾಟಲ್ ನಮ್ಮ ಅಂಕಿ ಇಬ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾರೆ. ಎಷ್ಟು ಸಲ ದಬಾಕೊಳ್ಳೋದಲ್ಲ, ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಮಾಡಕ್ಕಾಗಿಲ್ಲ. ಅಲ್ಲಿ ಇದ್ದಿ ಸಿಚುವೇಶನ್ ನಾವೇನಾದ್ರೂ ಅದನ್ನ ರಿಯಾಲಿಟಿ ಫೀಲ್ ಮಾಡಿಸ್ಬೇಕು ಬೇರೆಯವ್ರಿಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇವತ್ತು. ಹೌದು, ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇನ್ ಬಿಸ್ಲೆಗ್ ಇವತ್ತು ನಮಗೆ. ಆಕ್ಚುಲಿ ರೈಡ್ ನ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ವ್ಲಾಗ್ ಮಾಡಕ್ಕಾಗಿಲ್ಲ ಬಿಕಾಸ್ ನಂದು ಆಕ್ಚುಲಿ ಏನಂದ್ರೆ ಇದು 360 ಅಲ್ಲಿ ಇನ್ಸ್ಟಾ 360 ನಲ್ಲಿ ರೆಕಾರ್ಡ್ ಮಾಡಿದೀನಿ. ಸ್ವಲ್ಪ ಕ್ಲಿಪ್ಸ್ ನಿಮ್ಗೆ ಆಲ್ರೆಡಿ ಹಾಕಿದೀನಲ್ಲ, ಅಷ್ಟು ಮಾತ್ರ ರೆಕಾರ್ಡ್ ಆಗಿದ್ದು. ಇನ್ ಮಿಕ್ಕಿದ್ದ ಕ್ಲಿಪ್ಸ್ ಯಾವ್ದನ್ನು ರೆಕಾರ್ಡ್ ಆಗಿಲ್ಲ ಬಿಕಾಸ್ ಬ್ಯಾಟ್ರಿ ಡೆಡ್. ಮತ್ತೆ ಗೋಪ್ರೋನ ಹಾಕಕ್ಕಾಗಿಲ್ಲ ಬಿಕಾಸ್ ಗೋಪ್ರೋ ವಾಟರ್ ಪ್ರೂಫ್ ಇರಲ್ಲ. ಅಷ್ಟೆಲ್ಲ ಆದ್ರೂ ನಾವು ತಂದಿರೋ ಬ್ಯಾಗ್ನು ನೆಂದೋಗಿದೆ, ಒಳಗಡೆ ಇರೋ ಬಟ್ಟೆಗಳು ಸ್ವಲ್ಪ ನೆಂದೋಗಿದೆ, ಟಾಪ್ ಬಾಕ್ಸ್ ನೆಂದೋಗ್ಬಿಟ್ಟಿದೆ. ಸೊ ಆ ರೇಂಜ್ಗೆ ಮಳೆ. ಸೊ ಜಸ್ಟ್ ಇಮ್ಯಾಜಿನ್. ಸೊ ಯಾ ವ್ಲಾಗರ್ಸ್ ಲೈಫ್ ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಲಂಚ್ ಮಾಡಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಹೊಟ್ಟೆ ಸಿಗ್ತಾ ಇದೆ. ಸೊ ಟೈಮ್ ನೋಡಿ 2:54. ನಂದು ಆ್ಯಕ್ಚುಲಿ ಮೊಬೈಲೂ ಎಲ್ಲ ಫುಲ್ ಮಳೆನಲ್ಲಿ ನೆಂದೋಗ್ಬಿಟ್ಟಿದೆ. ಐತಿ ನೀರೆಲ್ಲ ಹೋಗ್ಬಿಟ್ಟಿದೆ ಸ್ಪೀಕರಲ್ಲಿ. ಚಾರ್ಜಿಂಗ್ ಕನೆಕ್ಟ್ ಮಾಡಿದ್ರೆ ಚಾರ್ಜಿಂಗ್ ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ. ನಮ್ಮ ಕೀರ್ತಿ ಮೊಬೈಲಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇವಾಗ ಹೋಗಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಪ್ಲಾನ್ ಇರೋದು ಸೌತಡ್ಕ ಗಣೇಶ ಟೆಂಪಲ್ಗೆ ಹೋಗ್ಬೇಕು. ಅಲ್ಲಿಂದ ಮುಗಿಸ್ಕೊಂಡು ಧರ್ಮಸ್ಥಳ ಟೆಂಪಲ್ಗೆ ಹೋಗ್ಬೇಕು. ಫಸ್ಟ್ ಅದೆರಡು ದರ್ಶನ ಮಾಡ್ಕೊಂಡ್ರೆ ನಮಗೆ ಸಮಾಧಾನ. ಅದು ಮುಗಿಸ್ಕೊಂಡು ಬಂದಾದ್ಮೇಲೆ ಸಾಯಂಕಾಲ ಪ್ರಾಬ್ಲಿ ಕುಕ್ಕೆ ಇಲ್ಲೇ ದರ್ಶನ ಮಾಡ್ಕೊಳ್ತೀವಿ. ಅಕಸ್ಮಾತ್ ಅಲ್ಲೆಲ್ಲ ಬೇಗ ದರ್ಶನ ಮುಗಿದ್ರೆ, ಇಲ್ಲ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಇವಾಗ ನೆಕ್ಸ್ಟ್ ಈ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಈ ರೆಸಾರ್ಟ್ ಯಾವ ತರ ಇದೆ ಆಕ್ಚುಲಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬರ್ತಿದೆ ರೂಮ್ನೆಲ್ಲ ನೋಡಿದ್ರೆ. ಸೊ ನಾನು ನಿಮಗೆ ಪ್ರಾಪರ್ ಆಗಿ ಒಂದು ರೂಮ್ ಟೂರ್ ಎಲ್ಲ ಕೊಡ್ತೀನಿ. ಜೊತೆಗೆ ಹೊರಗಡೆಯಿಂದ ಹೇಗೆ ಕಾಣಿಸ್ತಿದೆ, ಎಲ್ಲಿ ಲೊಕೇಟ್ ಆಗಿದೆ, ಇರೋ ಡೀಟೇಲ್ಸ್ ಏನು, ಅದನ್ನೆಲ್ಲ ನಿಮಗೆ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಐ ಹೋಪ್ ನೀವು ಆ ವೀವ್ ಅದನ್ನೆಲ್ಲನೂ ಆ ಕ್ಲಿಪ್ಸ್ ಎಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಈ ಸೀರೀಸ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಏನು ಮಾಡ್ತೀವಿ ಅಂತ ನೋಡ್ತೀರಾ. ಗೋಲ್ಡನ್ ಥ್ರಾಟಲ್ ಆ್ಯಂಡ್ ಬಾನ್ ಬೇಸ್ ಬೈಕರ್ ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಈ ಒಂದ್ ವಾರದಲ್ಲಿ ಏನಾದ್ರು ಅವತ್ತೇನಾದ್ರು ಲಾಗ್ ಬಂದಿಲ್ಲ ಅಂತಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ. ಗೊತ್ತಾಯ್ತಲ್ಲ ಗೈಸ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಏನೋ ಒಂದು ಮಾಡೋಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಟಾಟಾ, ಬೈ ಬಾಯ್.